ಸೋಡಾ ನೋಡು ಸೋಡಾ ಅಂತ ಇದೆ. ಹಿಂದೆ ಬರ್ತಾ ಇದೀವ ಇಲ್ಲ ಅಂತಾನೂ ಗೊತ್ತಾಗೋದಿಲ್ಲ, ಹಂಗೆ ಹೋಯ್ತೆ. ಅಜ್ಜಿ ಹೇಳಿದ್ರು ಬೇವರ್ಸಿಗಳು. ಈ ಗ್ಲೌಸ್ ಹಾಕೊಂಡು ಅಭ್ಯಾಸ ಇಲ್ದಿರಾ ಜಾರ್ತೈತೆ. ಇಲ್ಲ ಗ್ಲೌಸ್ ಚೇಂಜ್ ಮಾಡಿಸ್ಬೇಕು ಬೇರೆಯವ್ರು. ನಾನೆಂತ ತಗೊಂಡ್ಬರ್ಲಿ? ನನ್ನ ದುಡ್ಡು ಮೇಲೆ ಒಂದೇ ಕಣ್ಣಾಗ್ಬಿಟ್ಟೈತಲ್ಲ. ಸ್ವಲ್ಪ ದುಡ್ಡು ಇರ್ಬಾರ್ದು. ಏನ್ ಮಾಡಿದೆ? ಎಲ್ಲೋಯ್ತು? ಏನ್ ಮಾಡಿದೆ? 900 ರೂಪಾಯಿ ಏನೋ ಅಂತಾನೆ ಕೇಳ್ತಾ ಇರೋದು. ನನ್ನ ಮಗ ಯಾರಾದ್ರೂ ಸ್ವಲ್ಪ ಸ್ಮೂತಾಗಿ ಮಾತಾಡ್ಬಿಟ್ರೆ ಕೊಡ್ತಾನೆ ಬಿಡಂತ ಎತ್ಕೊಟ್ಟು ನಂಗೆ ನಾನು ಫಿಲಮ್ಗೆ ಹೋಗೋನೆ, ಮ್ಯಾಡ್ ಫಿಲಮ್ಗೆ. ಅವನ್ನೆಲ್ಲ ಕೇಳ್ಬೇಡ ನೀನು, ನನ್ನ ಕೇಳು. ಹಾ, ನೀವು ಕೊಟ್ಟಾಗ ನೀವೆಂತ ನನ್ನ ಮಕ್ಕಳು ಇರ್ಬೇಕು. ನಮ್ಮ ಕೇಳಿದ್ರೆ ಕೊಡ್ಬೇಕಲ್ವ ನಾವು. ನೀನ್ ಬೈಬೇಕು, ಅಮ್ಮ ನೀನ್ ಬೈಬೇಕು. ನಾನು ಹೋಯ್ತೀನಿ ಸರ್. ಹತ್ತು ಆಯ್ತು, ಬರ ಮಹೇಶ್. ಹಲೋ ಏ ಹತ್ತಲೋ. ಅಲ್ಲಿ ಬಸ್ ಹತ್ರ ಬಿಡ್ತೀನಿ ಬಾ. ಪಂಪೌಸ್ ಹಿಂಗೆ ಹೋಯ್ತೀನಿ ಬಾ. ಹಲೋ ನೀನು ಹತ್ತು ಬಾರಲೋ, ರಿಕಾರ್ಡ್ ಆಗ್ತೈತೆ. ಹತ್ತು ಅಂದ್ರೆ ಹತ್ತಲೋ. ಹತ್ತಮ್ಮ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿರಲ್ಲ. ಯಾಕೆ ಹೇಳಿ? ನಾನಿನ್ನೂ ಹೇಳಿಲ್ಲ. ನಾ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋ ಹೇಳೋದಕ್ಕಿಂತ ಮುಂಚೆ ನೀವೆಲ್ಲರೂ ಏನು ಮಾಡ್ತಾ ಇದ್ದೀರಾ ಅಂತ ನಿಮಗೂ ಗೊತ್ತಾಗ್ತೈತಾ? ಏನು ಮಾಡ್ತಾ ಇದ್ದೀರಾ ಅಂತ ನಿಮ್ಗಾದ್ರೂ ಸ್ವಲ್ಪ ಆದ್ರೂ ಅರ್ಥ ಆಯ್ತೈತಾ? ಯಾರ್ಯಾರೋ ಏನೇನೋ ಮಾಡ್ತವ್ರೆ, ನೀವೇನು ಮಾಡ್ತಾ ಇದ್ದೀರಾ? ರೈಟ್ ತಿರ್ಕೋ, ನಿನ್ನ ಮಾತು ನಾನು ಕೇಳಲ್ಲ. ಸೊ ನಾವಿವಾಗ ಜಯದೇವ ಅಂಡರ್ ಪಾಸ್ ಮೇಲೆ ಮೆಟ್ರೋ ಸ್ಟೇಷನ್ ಕೆಳಗಡೆ ಒಂದು ಸ್ಟೇಷನ್, ಅದ್ರ ಕೆಳಗಡೆ ನಾವು ಇಲ್ಲಿ ಇದ್ದೀವಿ. ನಮ್ಮಮ್ಮ ಹಿಂದೆ ಬಡ್ಕೊತವ್ರೆ. ಅವ್ರಿಗೆ ಮಾತಾಡೋದು ನಿಮ್ಮ ಹತ್ರ ಮಾತಾಡೋದು ಅಂತ ಗೊತ್ತಿಲ್ದಿರೇ ಮಾತಾಡ್ತಾ ಇದ್ದೀನಿ. ನಮ್ಮಮ್ಮಂಗೆ ಎಷ್ಟು ಸಲ ಹೇಳಿದ್ರು ಅದು ಹೇಳೋದೇನೆ. ಸೊ ನಾನು ಇವಾಗ KR ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಈ ಬಿಸಿಲಲ್ಲಿ ತುಂಬ ಸೆಕೆ ಆಗ್ತೈತೆ. ಅದಕ್ಕೆ ಒಂದು AC ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. AC ತಾನೇ ಅಮ್ಮ ಕೇಳಿಸ್ಕೋಬೇಕಲ್ಲ. AC ಜೊತೆ ಒಂದು AC ತಗೊಂಡ್ಬರಕ್ಕೆ ಮಾರ್ಕೆಟ್ ಹೋಗ್ತೀವಿ. ನಮ್ಮಮ್ಮ ಕೊಡಿಸ್ತವ್ರೆ AC ಜೊತೆ ಕಲಂಗ್ರಿಯನ್ನು ಇನ್ನೂ ಎಲ್ಲ ತೊಗೊಂಬರ್ತೀವಿ. ಅಲ್ಲಿ ಹೋದ್ಮೇಲೆ ನಾನು ಏನೇನು ತರ್ತೀವಿ ಏನೇನು ತರಲ್ಲ ಅಂತ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಒತ್ತಿ. ಸೊ ಆದಷ್ಟು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ರೈಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ರೈಡಿಂಗ್ ರೈನರ್ ಜೊತೆ ನಿಮ್ಮ ಜಾಕ್ ಆಫ್ ಕರುನಾಡು ಬರ್ತಾರೆ. ಆದಷ್ಟು ಬೇಗ ರಣರಂಗಕ್ಕೆ ಇಳಿತೀವಿ. ಸೊ ಕಾದು ನೋಡ್ತಾ ಇರಿ. ಅದಾದಮೇಲೆ ಏನಾದರೂ ಸಪೋರ್ಟ್ ಏನಾದರೂ ನಿಮ್ಮ ಕಡೆಯಿಂದ ಬಂದಿಲ್ಲ ಅಂದರೆ ಟ್ರಾವೆಲಲ್ಲಿ ನಾವು ಆದಷ್ಟು ಬೇಗ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಸೊ ಮೋಟೋ ಬ್ಲಾಗ್ ಅಂದರೆ ಮೋಟೋ ಬ್ಲಾಗ್ ಒಂದೇ ಅಲ್ಲಿರ ನಾವು. ಸೊ ಕೆಲವು ಇತರೆ ಇಳಿರಿ ಯಾರಾದರೂ ಒಬ್ಬರು. ಸೊ ಇತರ ವೀಡಿಯೋಗಳು, ರೀಲ್ಸ್ಗಳು ಮತ್ತು ಇತ್ಯಾದಿ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡುವಂತಹ ವೀಡಿಯೋಗಳನ್ನೇ ನಾವು ಬಿಡ್ತೀವಿ, ಸರಿನಾ? ಅದು ಬಿಟ್ಟು ಬೇರೆ ಯಾವುದೇ ಥರದ ವೀಡಿಯೋಗಳು ಅಪ್ಲೋಡ್ ಮಾಡೋದಿಲ್ಲ. ಸೊ ಇಷ್ಟು ಹೇಳ್ತಾ ನಾವು ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ. ಸೊ KR ಮಾರ್ಕೆಟ್ಗೆ ಹೋಗೋಬೇಕಾದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಅಂಟಿಲ್ ಸ್ಟೇ ಟ್ಯೂನ್, ವಾಚ್ ನಮ್ಮ ರೈಡಿಂಗ್ ರೈನರ್ ಬಂದಿದ್ದಾನೆ, ಅಲ್ಲಿ ಬಸ್ ಹತ್ತಿದ ಇದ್ದಾರೆ ನೋಡಿ. ಸೊ ನಾವು ಇವಾಗ ಮಾರ್ಕೆಟ್ ಹತ್ರ ಬಂದಿದ್ದೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಸೂರ್ಯ ಹೆಂಗೆ ನಮ್ಮನ್ನ ಹೊಡಿತವನೆ ಅಂತ. ಬಟ್ ಹೆವಿ ಬಿಸಿಲು. ಈ ಬಿಸಿಲಿಗೆ ಈ ಗಾಡಿಗಳ ಸೈಡಲ್ಲಿ ಹೋದರೆ ಅದ್ರದ್ದು ಹೀಟ್ ಕಾಲಿಗೆ. ಹೋಗ್ಬಿಡು ಎಲ್ಲೋ ಹೊಡೆದು ಸಾಯ್ತಾರಲ್ಲೋ. ಸೊ ನಿಮಗೆ ನಾನು ಬಂದಿರೋದೆಲ್ಲ ಗೊತ್ತಾಗೋಗುತ್ತೆ ನಾನು ಎಲ್ಲಿದ್ದೀನಿ ಅಂತ ಅಂದ್ಬಿಟ್ಟು KR ಮಾರ್ಕೆಟಲ್ಲಿ ಇದ್ದೀನಿ ನೋಡಿ. ನಮ್ಮ ಅಮ್ಮನ ಕೈ ಹಿಡ್ಕೊಂಡು ಬಿಡದೇ ಇಲ್ಲ, ಹಿಂದೆ ಅವ್ರ ನೋಡಿ ಸಾಯ್ತವನೆ. ನಮ್ಮ ರೈಡಿಂಗ್ ರೈನರ್ ನೋಡಿ ಹೆಂಗೆ ಬರ್ತಾವ್ರೆ ಅಲ್ಲಿಂದೆ. ವಿಡಿಯೋ ಹಾಂ ಯೂಟ್ಯೂಬ್ಗೆ. ನಮ್ಮ ಅಮ್ಮಂಗೆ ದಾರಿ ಗೊತ್ತಿಲ್ಲ, ಅದಕ್ಕೆ ಅಪ್ಪ ಇಲ್ಲೆಲ್ಲಪ್ಪ ನೋಡ್ಕೊಂಡು ಹೋಗೋಕ್ಕಾಗುತ್ತೆ ನಾನು. ಫಸ್ಟ್ ಇಲ್ಲಿ ತಗೋಣ ಇದನ್ನ. ಲೋ ಏನ್ರೋ ನೀವು ಲೋ
ಸರಿ, ಒಂದು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಹೋಗಿ ಬನ್ನಿ. ಇಲ್ಲೇ ನಾವು ಇಲ್ಲೇ ಕುತ್ಕೊಂತೀವಿ. ಏನೇನು ತಗೊಂಬತ್ತೆ ಇವಾಗ ಹೇಳ್ಬಿಟ್ಟು ಹೋಗಿ ನನಗೆ. ನೀನು ಹೋಗಿ ಬರೋದಲ್ಲ, ನೀನು ನೋಡಿಕೊಂಡು 2 ಹೂವು 3 ರೀತಿಯಲ್ಲಿ ತರಕಾರಿ. ನೀನು ಇಲ್ಲ, ನಾವು ಹೋಗಿ ಬರ್ತೀವಿ. ನಾನು ಬರ್ತೀನಿ ನಡಿ. ಕೈ ಹಿಡ್ಕೊಳ್ಳೋದು ಇಲ್ಲಾಂದರೆ ಎಲ್ಲೂ ಹೋಗಲ್ಲ ನಾನು. ನೀನು ಎಲ್ಲೂ ಹೋಗಲ್ಲ, ನಾವೆಲ್ಲಾದ್ರೂ ಹೋಗ್ಬಿಡ್ತೀವಿ. ಅದಕ್ಕೆ ಮಾರ್ಕೆಟ್ಗೆ ಹೋಗಿ ಇವಾಗ ಎಂತಕ್ಕೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ನೀವು ಅನ್ಕೋಬೋದು. ಎಂತಕ್ಕೆ ಬಂದಿದ್ದೀವಿ ಉಮೇಶ ನಾವು ಇಲ್ಲಿಗೆ? ಮಾಡೋ ಕೆಲಸ ಇಲ್ದಿರ 3 ಗಂಟೆ ಮಧ್ಯಾಹ್ನ ಕರ್ಕೊಂಬಂದ್ಬಿಟ್ಟವ್ರೆ. ಆರಾಮಾಗಿ ಮನೇಲಿ ನೆಮ್ಮದಿಯಾಗಿ ಮಲ್ಕೊಂಡಿದ್ದವನ್ನ ಏನೇನೋ ಆಸೆ ಹುಟ್ಸು ಇಲ್ಲಿ ಕರ್ಕೊಂಬ. ಹಾಂ, ಏನು ಆಸೆ? ಸರಿ ಆಯಿತು. ಪಾತ್ರೆ ತಗೊಳ್ಬೇಕಾರೆ ಚೆನ್ನಾಗಿರುತ್ತೆ, ವೀಡಿಯೋ ಮಾಡೋಬೇಕಾರೆ ಅಂದ್ಕೊಂಡು ಬಂದೆ ನಾನು. ನೋಡಿದ್ರೆ ಹೇಳೋಕ್ಕಾಗಲ್ಲ, ಬರೀ ಪಾರ್ಕಿಂಗ್ ಜಾಗದಲ್ಲೇ ½ ಅನ್ ಅವರ್ ಟೈಮ್ ಆಗೋಯ್ತು. ಜನ ಸಾಗರ ನೋಡಿ. ಸೈಡು ಮಗು ಯಾರಮ್ಮ ಸೈಡು ಹೋಗಮ್ಮ ಮಗು ಯಾರಮ್ಮ ನೀನು ಸೈಡು ಹೋಗಮ್ಮ ನೋಡಿ. ಸೊಪ್ಪು ತರಕಾರಿಗಳೆಲ್ಲ ಸಿಗುತ್ತೆ. ಅದು ನಾವು ಬಂದಿರೋದು ಇವತ್ತು ಯಾವ ವಾರ? ಶನಿವಾರನೇ ಬೇರೆ ಬಂದ್ಬಿಟ್ಟಿದ್ದೀವಿ. ಸೊ ವೀಕ್ ಡೇಸಲ್ಲಿ ಬಂದಿದ್ರು ಅಷ್ಟೊಂದೇನು ಜನ ಇರ್ತಾ ಇರಲಿಲ್ಲ. ವೀಕೆಂಡಲ್ಲಿ ಬಂದ್ಬಿಟ್ಟಿದ್ದೀವಲ್ಲ. ಸೊ ನಾಳೆ ಬೇರೆ ಯುಗಾದಿ ಹಬ್ಬಕ್ಕೆ ಹೇಳು ಹಂಗವಾಜ್ ಹಾಕ್ಬೇಕಲ್ಲ ನಾವು. ಸೈಡು ಅಂತ ನಾಳೆ ಬೇರೆ ಯುಗಾದಿ ಹಬ್ಬ ಅಲ್ವಾ? ಯುಗಾದಿ ಹಬ್ಬಕ್ಕೆ ತುಂಬ ಜನ ಹೂವು ಎಲ್ಲ ಫುಲ್ಲು ತಗೊಳ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟಿರ್ತಾರೆ. ಸೊ ಈ ಟೈಮಲ್ಲೇ ಬಂದಿದ್ದಾನೆ. ನಾವು ಬಂದ್ಬಿಡೋದಷ್ಟೊತ್ತಿಗೆ ಕಷ್ಟ ಅಂದರೆ ಕಷ್ಟ ಆಗ್ತೈತೆ. ಸೊ ನೋಡಿ, ಹೂವಿನ ಮಾರ್ಕೆಟ್ ಕಡೆ ಆಗಿದ್ದೀವಿ. ಫೋನ್ ನಂದು ಹಾಕಿದ್ನಂದ್ರೆ ಅನ್ಕೊಂಡು ಅಲ್ಲೇ ಹೊಡಿತೀನಿ ಅವನಿಗೆ. ನನ್ನ ಜಾಬ್ ಒಳಗಡೆ ಐತೆ. ಸೊ ಹೂ ಮಾರ್ಕೆಟ್ ಒಳಗಡೆ ಬಂದಿದ್ದೀವಿ. ನೋಡಿ, ನಿಮ್ಮೆಣ್ಣು, ಹೂ ಮಾರ್ಕೆಟು, ಬೇವಿನ ಎಲೆ, ಮಾವಿನ ಎಲೆ ಎಲ್ಲನೂ ಮಾರ್ತಾ ಇದ್ದಾರೆ. ಮಾರ್ಕೆಟ್ ಅಂದಮೇಲೆ ಎಲ್ಲರೂ ಮಾಡ್ತಾರಲ್ವಾ. ಸೊ ಇಲ್ಲಿ ನೋಡ್ಬೋದು ನೀವು. ನೋಡಿ, ಓಹೋ ಅಣ್ಣ, ಒಂದೆರಡು ದಿನ ಇಲ್ಲೇ ಬಿಟ್ಬಿಟ್ರೆ ಇಲ್ಲೊಂದು ಆಗ್ಬಿಡ್ತಾನೆ ಉಮೇಶ. ಮಗು ಸೈಡು ಅಂತ ಬಿಡ್ಕೊಂತವನೆ ನೋಡಿ. ಅಕ್ಕ ಹೆಂಗೆ ಮಾರು? ಎಷ್ಟು? 150 ತಗೋ ಬೇಡವಾ? ನೋಡು, ಸೈಡು ಬಾರೋ ಉಮೇಶ. ಅದು ಏನು ಪ್ರಾಬ್ಲಮ್ ಇದ್ರೆ ವಿಡಿಯೋ ಮಾಡ್ಬಿಟ್ಟು ನಿನ್ನಷ್ಟು ಸಾಧನೆ ಮಾಡಿದ್ರೆ ಇನ್ನೊಬ್ರಿಲ್ಲ. ಏನು ಪ್ರಾಬ್ಲಮ್ ಏನಿಲ್ಲ, ನನಗೆ ಮಾಡ್ತಾ ಇದ್ದೀನಿ ನೋಡು. ಸೊ ನೋಡಿ, ಎಲ್ಲರೂ 100 ಗ್ರಾಮ್ ಅಂತ ಹೇಳ್ತವ್ರೆ. 150 ಅಂತ ಒಂದು ಮಾರು. ಸೊ ಎಷ್ಟು ಮಾರು ಏನು ಅಂತ ಅಂದ್ಬಿಟ್ಟು ಏನು ಗೊತ್ತಿಲ್ಲ. ಈ ಜನಗಳಲ್ಲಿ ಬರೋಷ್ಟೊತ್ತಿಗೆ ಸಾಕು. ನಮ್ಮ ರೈಡಿಂಗ್ ರೈಡರ್ ಇನ್ನೊಂದು ವಾರ ಇಲ್ಲೇ ಇದ್ರು ಅಂತ ಇಲ್ಲ ಆಗ್ಬಿಡ್ತಾರೆ. ನೋಡಿ, ಅದಕ್ಕೆ ನಾನು ಕೈ ಬಿಡಲ್ಲ ಅಂತ ಅಂದಿದ್ದು. ನೋಡಿ ಹೆಂಗೋಯ್ತೈತೆ ನೋಡಿ ಇಲ್ಲಿ ನೋಡು. ಹಿಂದೆ ಬರ್ತಾ ಇದೀವ ಇಲ್ಲ ಅಂತಾನೂ ಗೊತ್ತಾಗೋದಿಲ್ಲ. ಹಂಗೆ ಹೋಯ್ತೈತೆ ನಾವು. ಮೇಷ ಮಾರ್ಕೆಟಲ್ಲಿ ಓದು ಹಿಂಗೆ ಅಭ್ಯಾಸ ಆಗ್ಬಿಟ್ಟೈತೆ ಕಡೆ ಇಲ್ಲಿ. ಸೋಡಾ ನೋಡು, ಸೋಡಾ ಅಂತ ಇದೆ. ಇರೋರೆಲ್ಲರೂ ನೋಡಿ ಇದು ಮಾಡ್ತಾ ಇದಾರೆ. ತುಳಿಬೇಡ ಕಣೋ, ಆ ಥರ ಮಾತಾಡ್ಬೇಕಾದ್ರೆ ಮಾತಾಡ್ಸ್ಬಿಟ್ಟು ಹೋಗ್ಬೇಕು. ಮಾತಾಡೋದಲ್ಲ ಹಿಂಗಂತವ್ರೆ ಅಂದ್ರು ಏನ್ರು ಕ್ಯಾಮ್ರಾನೇ ಕಿತ್ಕೊಂಡು ಹೋಗ್ಬಿಡ್ತೀರಲ್ರು. ಅವ್ರ ಹತ್ರ ಹೋಗಿ ಏನ್ ಮಾತಾಡೋದು ಮೇಷ ನಾವು? ದಾರಿ ಮೋ ಸೈಡ್ ಹೋಗು. ಹಲೋ ಹಣ ಬೇವರ್ಸಿಗಳು. ಅಜ್ಜಿ ಅಂದಿದ್ದು ಬೇವರ್ಸಿಗಳು ಕೇಳಿಸಿಲ್ಲ ನನಗೆ. ಅಮ್ಮ ಹೇಳ್ತದೆ ಅಷ್ಟೇ ಖಾಲಿ ಅಂತ. ನೀನ್ ರೌಂಡ್ ಹೊಡಿತಿದ್ಯಮ್ಮ? ನೋಡು, ರೌಂಡ್ ಹೊಡಿತಾರ. ಅದು ಎಲ್ಲ ಅವಾಗಿಂದ ಹೇಳ್ತಾನೆ ಇದೆಯಾ, ಇನ್ನೂ ಬಂದೇ ಇಲ್ಲ ನೀನು. ರೌಂಡ್ ಹೊಡಿತಿ ಎಲ್ಲಿ? ರೌಂಡ್ ಹೊಡಿತಿದ್ಯ ಹೇಳಿ ನೀನು. ನೋಡು, ಅವ 2 ರೌಂಡ್ ಹೊಡೆಸ್ಬಿಟ್ರು ಇನ್ನೂ ಏನೂ ತಗೊಂಡಿಲ್ಲ ನಮ್ಮಮ್ಮ. ಜಾಕ್ ಆಫ್ ಕರುನಾಡು ಅಂತ. ಜಾಕ್ ಆಫ್ ಕರುನಾಡು ಯೂಟ್ಯೂಬರ್. ಎಲ್ಲಿ ದಾರಿ ಬಿಡೋದು ನೋಡು.
ಏನು ಉಮೇಶ ಒಬ್ಬೊಬ್ಬನ್ನೇ ಬಿಟ್ಬಿಟ್ಟು ಹೋಗ್ಬಿಡ್ತೀಯಲ್ಲ ಅದು. ಅಲ್ಲಿ ಜನ ನಿಂತ್ಕೊಳಕ್ ಬಿಡಲ್ಲ, ತಗೊಳಕ್ ಬಿಡಲ್ಲ. ಹೌದು ಗೊತ್ತು, ಏನೋ ಗೊತ್ತಿಲ್ಲ. ಹೋಗಿ ಅಣ್ಣ. ಸೊ ಈ ಹಬ್ಬಗಳಲ್ಲೆಲ್ಲ ಬಂದ್ಬಿಟ್ವಿ ಅಂತಂದ್ರೆ ಫುಲ್ಲು ರಶ್ ಅಂದ್ರೆ ರಶ್ ಅಲ್ಲ. ಇನ್ನೊಂದು ಅಬ್ಸರ್ವ್ ಮಾಡಿ ನಿಂತ್ಕೊಂಡು ತಗೊಳಕ್ ಬಿಡಲ್ಲ. ದಾರಿ 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 ಅಂತ ಹೋಗ್ತಾನೆ ಇರ್ಬೇಕಾಗತ್ತೆ ಇಲ್ಲಿ. ಅಮ್ಮ ಇಲ್ಲೋಯ್ತು ನೋಡಲು, ಅಲ್ಲೇ ಇರುತ್ತೆ ಇರಮ್ಮ ತಲೆಗೆ. ಒಂದ್ ಕಡೆ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಕಡೆ ಬಂದ್ರೆ ಅರ್ಧ ಗಂಟೆ ಅಲ್ಲೇ ಕುತ್ಕೊಂಡು ಕೇಳ್ಕೊಂಡೇ ಬರ್ತಾ ಇರ್ತಾರೆ. ಬಂದ್ರೆ ಸ್ವಲ್ಪ ಹೊತ್ತು ಅಲ್ಲೇ ಬೇರೆ ಮಾತಾಡ್ಬಿಟ್ಟು ತಗೊಂಡೋಗ್ಬೇಕು. ಹೋಗ್ಬೇಕು. ಪಾಡ ಅಲ್ಲಿ ಗುಯ್ಯೋ ಅಂತ ಬಂದ್ಬಿಟ್ಟು ಇಲ್ಲಿ ತಣ್ಣಗಿರೋದು ನೋಡಿದ್ರೆ ಖುಷಿ ಆಯ್ತೈತಲ್ಲ. ಪ್ಲೇಟ್ಸ್ ಎಲ್ಲ ಸಿಕ್ತು, ತಗೋಬೇಕಿದ್ದಾರೆ ಪ್ಲೇಟ್ಸು. ತಗೊಳ್ಳೋಣ ಈಗ ನೋಡಿ ಏಂತಿಕೆ ಏಂತಿಕ ಸರಿ ನೋಡೋಣ. ಮೌ ಏನಮ್ಮ ಮೌ ಹಿಂಗೆಲ್ಲ ಮಾಡ್ದೆ ಅನ್ಕೋ, ಇವೆಲ್ಲ ಬಸ್ ಹತ್ತೋಯ್ತೀನಿ ನಾನು. ಹ್ಞೂ ಹೋಗು, ನೀನು ತಗೊಳ್ಬೇಕಾರೆ ಇದ್ವಿ ತಾನೆ, ನಾನು ತಗೋಬೇಕಾರೆ ಇರು. ಇವಾಗ ನಾವು ತಗೊಳ್ಳೋದು ಬೇಡವಾ? ಏಯ್ ಹೋಗಿ ನಿಮ್ಮ ಅಮ್ಮಂಗೆ ಹೇಳಲ್ಲ ಕರೆಕ್ಟಾಗಲು. ಅದಕ್ಕೆ ವಯಸ್ಸು